ನಮಸ್ತೆ ಗೆಳೆಯರೆ. ಇವತ್ತು ನಿಮಗೆ ಒಂದು ತುಂಬಾ ಉಪಕಾರಿಯಾಗುವಂತ ಒಂದು ಟಿಪ್ ಕೊಡಕ್ ಬಂದಿದ್ದೀನಿ. ವೇದ ವಿಜ್ಞಾನದಿಂದ ಆಯುರ್ವೇದ ವಿಜ್ಞಾನ ಕೊಟ್ಟಿದೆ. ಆಯುರ್ವೇದದ ಸಾರ ಇಷ್ಟೇ, ಹಳ್ಳಿಯಲ್ಲೂ ನಮ್ಮಲ್ಲಿ ಫಲಾಹಾರ ಅಂತ ಕರಿತೀವಿ. ಉಪಾಹಾರಕ್ಕೆ ಫಲಾಹಾರ ಅಂತ ಕರಿತೀವಿ. ಉಪಾಹಾರ ಅಂದ್ರೂ ಫಲಾಹಾರನೇ, ಯಾಕಂದ್ರೆ ಎಲ್ಲದಕ್ಕಿಂತ ಉತ್ತಮವಾದ ಉಪ್ಪರಿಗೆ ಅಂದ್ರೆ ಎತ್ತರ, ಎಲ್ಲದಕ್ಕಿಂತ ಎತ್ತರವಾದ ಆಹಾರ, ನಾವೆಲ್ಲ ಮರೆತಿರುವ ಆಹಾರ ಫಲಾಹಾರ. ಈ ಫಲಾಹಾರದ ಮಹಿಮೆ ಮತ್ತೆ ಯಾರ್ಯಾರು ಎಷ್ಟೆಷ್ಟು ತಿನ್ಬೋದು, ಯಾರ್ಯಾರು ಹೇಗೆ ತಿನ್ಬೇಕು, ಯಾವ ಸಮಯದಲ್ಲಿ ತಿನ್ಬೇಕು, ಇದರ ಫಲ ನೀವು ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಿ. ನೀವು ಇದುವರೆಗೂ ತಗೊಳ್ತಾ ಇರುವಂತಹ ಎಲ್ಲ BP, ಶುಗರ್ ಎಲ್ಲ ನಿಮ್ಮ ಡಾಕ್ಟರ್ಗಳೇ ಮಾತ್ರೆಗಳನ್ನ ಬಿಡಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಒಂದು ನ್ಯೂಸ್ ನೋಡಿದೆ. ಇದನ್ನು ತಗೊಂಡ ಗುಜರಾತದ ಒಂದು ಕಪಲ್ 15 ವರ್ಷದ ನಂತರ IVF ಎಲ್ಲ ಮಾಡಿ ಫೇಲ್ಯೂರ್ ಆಗಿ ಮಕ್ಕಳಾಗದಂಗೆ ಊರೂರು ಅಲಿದು ಎಲ್ಲ ಬಿಟ್ಟು ಕೊನೆಯಲ್ಲಿ 6 ತಿಂಗಳು ಈ ಪ್ರೊಸೀಜರ್ ಮಾಡಿ ಮಗುವಿನ ತಂದೆ ತಾಯಿಗಳಾಗಿದ್ದಾರೆ. ನಿಮಗೆ ಈ ಟಿಪ್ ಹೇಳದೇ ಇದ್ರೆ, ರಾಕ್ಷಸ ರೂಪದಲ್ಲಿ ಬೆಳೆದಿರುವಂತಹ ಈ ಹಾಸ್ಪಿಟಲ್ಸು, IVF ಸೆಂಟರ್ಸು ಮೊದಲು ಇರಲಿಲ್ಲ. ಮೊದಲು ಫಲಾಹಾರ ತಗೋತಾ ಇದ್ವಿ ನಾವು. ಇವಾಗೆಲ್ಲ ಬರ್ಗರ್ಗಳು, ಇದು ಪಿಜ್ಜಾಗಳು, ಮತ್ತೆ ಯಾವುದೇ ಆಗಲಿ ಆಹಾರದಲ್ಲಿ ಪ್ರಾಕೃತಿಕ ಇಲ್ಲದೆ ಇರುವಂತ ಆಹಾರಗಳು ತಗೊಳಕ್ ಶುರು ಮಾಡಿದ್ವಿ. ಅಪ್ರಾಕೃತಿಕ ಎಲ್ಲ ಈ ಒಂದು ಅವಲಕ್ಕಿ, ಉಪ್ಪಿಟ್ಟು ಎಲ್ಲ ಫ್ಯಾಕ್ಟರಿಯಲ್ಲಿ ತಯಾರಾಗಿದೆ. ಆದರೆ ಪ್ರಕೃತಿ ತಯಾರು ಮಾಡೋದು ಫಲಗಳು. ಈ ಫಲಗಳನ್ನ ದಿನಾ ಬೆಳಗ್ಗೆ ನಿಮ್ಗೆ ಅಷ್ಟು ಕನ್ಸಿಡರ್ ಮಾಡಲ್ಲ. ನೀವೆಲ್ಲ ನೋಡಿದವರೆಲ್ಲ ಒಂದು ಫಾಲೋ ಮಾಡಿ. ಮಿನಿಮಮ್ 500 ಗ್ರಾಮ್, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಹೊಟ್ಟೆ ತುಂಬುವವರೆಗೂ ಬೆಳಗ್ಗೆ ಸೂರ್ಯೋದಯ ಆದ ನಂತರ ಮಧ್ಯಾಹ್ನ 12 ಗಂಟೆವರೆಗೂ ಬೇರೆ ಏನನ್ನೂ ಬಳಸದೆ ಇದನ್ನೇ ತಿನ್ನಿ. ಒಂದು 3-4 ರೀತಿಯ ಫಲಗಳು. ತುಂಬಾ ಶ್ರದ್ಧೆಯಿಂದ ಫಲಗಳನ್ನು ಆರಿಸ್ಕೊಂಡು ಬನ್ನಿ. ನೀವು ಮೊದಲನೇ ದಿವಸದಿಂದಲೇ ನಿಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಸೀಕ್ರೆಟ್ಸ್ ಇದೆ, ಹೇಳ್ಕೊಡ್ತೀನಿ. ಇದನ್ನ ಮಾಡಿ ನೀವು ಬೇಷ್ ಅವರ ಹತ್ರ ಅಂದೇ ಇದ್ರೆ ಕೇಳಿ. ನೀವು ಮೊದಲು ರೋಗಿಗಳಾಗಿರೋರು, ಅನೇಕ ರೋಗಗಳಿಂದ, ಚರ್ಮ ರೋಗದಿಂದ ಹಿಡಿದು ಮಕ್ಕಳಾಗದೇ ಇರುವಂತ ರೋಗಗಳು, ಕ್ಯಾನ್ಸರ್, ಕಿಡ್ನಿ ಎಲ್ಲ ವೈಫಲ್ಯಗಳು, ನಿಮ್ ಮೆಡಿಸಿನ್ಸ್ ನೀವು ತಗೋತಾ ಇರ್ತೀರಿ. ಅದ್ರ ಜೊತೆಗೆ ಇದು ಮಾಡಿದಿರಿ ಅಂದ್ರೆ ಅದನ್ನು ಬಿಡ್ತೀರಿ. ನೀವೇ ಬಿಡ್ತೀರಿ, ನಿಮ್ ಡಾಕ್ಟರೇ ಬಿಡಿಸ್ಬಿಡ್ತಾರೆ ನಿಮ್ಮಲ್ಲಿ ಆಗುವ ಬದಲಾವಣೆಗಳಿಂದ. ಮತ್ತೆ ಮುಂದೆ ನಿಮಗೆ ಅಕ್ಯುರಸಿ ಎಷ್ಟು ತಗೋಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನೀವು ಮಿನಿಮಮ್ 500 ಗ್ರಾಮ್, ಮ್ಯಾಕ್ಸಿಮಮ್ ಎಷ್ಟಾದ್ರೂ 12 ಗಂಟೆವರೆಗೂ ಹಣ್ಣೆ ತಿನ್ನಿ, ಬೇರೆ ಏನು ತಿನ್ಬೇಡಿ, ಬರೀ ಹಣ್ಣು. 12 ಗಂಟೆ ಆದ್ಮೇಲೆ ನಿಮ್ಮ ಊಟ ಎಷ್ಟು ತಿಂದ್ರು ಅನ್ಲಿಮಿಟೆಡ್, ನಾನು ಮಾತಾಡೋದಿಲ್ಲ. ಏನಾದ್ರೂ ತಿನ್ಕೊಳ್ಳಿ, ನಿಮಗೆ ಹೊಟ್ಟೆಗೆ ಹೋಗೋದನ್ನೆಲ್ಲ ತಿನ್ನಿ. ಆದ್ರೆ ಕಂಡೀಷನ್ಸ್ ಅಪ್ಲೈಡ್. ಏನಂದ್ರೆ ಸಂಜೆ ಸೂರ್ಯಾಸ್ತ ಆಗೋದ್ರೊಳಗಡೆ ತಿನ್ಬೇಕು. ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತ ಆಗೋದ್ರೊಳಗಡೆ ಎಷ್ಟು ತಿಂದ್ರೂ ನಿಮ್ಗೇನಾಗಲ್ಲ. ಕಣ್ಣು ಯಾವಾಗ ಕಾಣುತ್ತೋ ಆವಾಗ ಆಯಾ ಪ್ರಾಣಿಗಳು ಊಟ ಮಾಡಬಹುದು. ಗೂಬೆಗೆ ರಾತ್ರಿ ಕಣ್ಣು ಕಾಣುತ್ತೆ, ಹಗಲು ಕಾಣೋದಿಲ್ಲ. ಹಾಗಾಗಿ ಅದು ರಾತ್ರಿನೇ ತಿನ್ಬೇಕು. ಅದರ ಬಾಡಿ ಡಿಸೈನ್ ಆಗಿರೋದು ಹೆಂಗೆ. ನಮಗೆ ರಾತ್ರಿ ಕಣ್ಣು ಕಾಣೋದಿಲ್ಲ, ಬೆಳಗ್ಗೆ ಕಾಣುತ್ತೆ. ಲೈಟ್ಗಳು ಹಾಕೊಂಡು ಆರ್ಟಿಫಿಷಿಯಲ್ ಲೈಫ್ ಹೋಗಿದೀವಿ. ಹಾಗಾಗಿ ಸೂರ್ಯನ ಕಿರಣಗಳಿದ್ದಾಗ ಮಾತ್ರ ನಾವು ಕಣ್ಣು ಕಾಣುತ್ತೆ. ರಾತ್ರಿಯ ಬೆಳಕುಗಳಿಂದ ಬಳಸ್ಕೊಂಡು ನೋಡಿದಾಗ ನಮಗೆ ಐ ಇಶ್ಯೂಸ್ ಬರ್ತಾ ಇದೆ, ಸ್ಪೆಕ್ಸ್ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಇದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ನಿಮ್ಮ ಮನೇಲಿ ಯಾರ್ಯಾರು ರೋಗಗಳಿಂದ ಬಳಲ್ತಾ ಇರ್ತಾರೋ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಬೆಳಗ್ಗೆ 500 ಮಿನಿಮಮ್ ಗ್ರಾಮು ಫ್ರೂಟು, ಮ್ಯಾಕ್ಸಿಮಮ್ ಎಷ್ಟಾದ್ರೂ 12 ಗಂಟೆಗೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಕು, ತಿನ್ಬಿಡ್ಬೇಕು. 12 ಗಂಟೆ ನಂತರ ನೀವು ಊಟ ಮಾಡೋಕ್ ಮುಂಚೆ ಕಡಿಮೆ ಅಂದ್ರೆ 300 ಗ್ರಾಮ್ ಸಲಾಡ್ ತಿಂದು 300 ಗ್ರಾಮ್ ಸಲಾಡ್ ತಿಂದು ನೀವು ಇಷ್ಟ ಬಂದಷ್ಟು ಊಟ ಮಾಡಿ. ಸಲಾಡ್ ಅಲ್ಲಿ ಸೌತೆಕಾಯಿ, ಟೊಮೊಟೊ,
ಕ್ಯಾರೆಟ್ ಆದಷ್ಟು ರಾ ಬಾಯಿಲ್ ಮಾಡದೆ ತಿನ್ನಿ. ರಾ ತಿನ್ಬೇಕು, ಬಾಯಿಲ್ ಮಾಡದೆ ಸಲಾಡ್ ತಿನ್ಬೇಕು. ನಿಮ್ಮ ದೇಹ ಪ್ರಕೃತಿಯನ್ನ ಆಸ್ವಾದಿಸುತ್ತೆ. ನಿಮ್ಗೆ ಗೊತ್ತಿಲ್ಲ, ಎಲ್ಲ ಹೋಟೆಲ್ಸ್ ಅಲ್ಲೂ ಫಸ್ಟ್ ಸಲಾಡ್ ಕೊಡ್ತಾರೆ. ಆ ಸಲಾಡು ನಮ್ಗೆ ಗೊತ್ತೇ ಇಲ್ಲ ಯಾಕೆ ಇವ್ರು ಕೊಡ್ತಾರೆ ಅಂತ. ಸಲಾಡು ಹಸಿವನ್ನು ಹೆಚ್ಚಿಸುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ವೆಯ್ಟ್ ನೋಡ್ಕೊಳ್ಳಿ, ಕಡಿಮೆ ಅಂದ್ರೆ 100 ಗ್ರಾಮ್ 200 ಗ್ರಾಮ್ 500 ಗ್ರಾಮ್ 1 kg ಕಡಿಮೆ ಆಗಿರ್ತೀರಿ. ಹೀಗೆ ಕಡಿಮೆ ಆಗ್ತಾ ಹೋಗ್ತೀರಿ. ಎಷ್ಟು ತಿಂದ್ರು ಇಷ್ಟು. ನಾನು ಇವತ್ತು ಟಿಪ್ ಕೊಡ್ತಾ ಇದ್ದೀನಿ ನಿಮ್ಗೆ. ಮತ್ತೆ ಸಂಜೆ 6 ಗಂಟೆ ಒಳಗಡೆ ಮತ್ತೆ 300 ಗ್ರಾಮ್ ಸಲಾಡ್ ತಿಂದು ಮತ್ತೆ ಊಟ ಮಾಡ್ಬಿಡಿ. ಆದಷ್ಟು ಕಿಚನ್ಗಳನ್ನ ಬಂದ್ ಮಾಡ್ಕೊಂಡ್ಬಿಡೋಣ 7 ಗಂಟೆ ಒಳಗೆ ಫುಲ್. ಅಷ್ಟೇ. ನೀವು ಆದಷ್ಟು ಬೇಗ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಹೇಳಿ. ನೋಡಿ, ಸೂರ್ಯನಿಗಿಂತ ಮುಂಚೆ ಹೇಳಿ. ದೇವರಣೆಗೂ ನೀವು ಯಾವ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕೀಮೋಥೆರಪಿ ಎಲ್ಲ ದೇವರ ದಯದಿಂದ ಅವಾಯ್ಡ್ ಆಗ್ಬಿಡುತ್ತೆ. ಆಯುಷ್ ಬೆಳೆಯುತ್ತೆ. ಇದನ್ನ ಅನೇಕ ಜನ ಪ್ರೂವ್ ಮಾಡಿದ್ದಾರೆ. ಮಹಾಪುರುಷರು ರಿಸರ್ಚ್ ಮಾಡಿದ್ದಾರೆ, ಡಾಕ್ಟರೇಟ್ ಮಾಡಿದ್ದಾರೆ. ಇದರ ಬಗ್ಗೆ ಡಾಕ್ಟರೇಟ್ ಮಾಡಿರೋರು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರ ಬಗ್ಗೆ ಕೂಡ ಮಾತಾಡ್ತೀನಿ. ಇದರ ಜೊತೆಗೆ ಪ್ರಕೃತಿಯ ಎಲೆಗಳು, ಪುಷ್ಪಂ ಫಲಂ ತೋಯಂ ಪತ್ರಂ, ಇವೆಲ್ಲವನ್ನ ಸಿಕ್ಕಾಗ ತಿಂತಾ ಇರಿ. ನೋಡಿ ಎಷ್ಟು ಬೆಳಿತೀರಿ. ಬೇವಿನ ಪೌಡರ್ ಮಾತ್ರ, ಬೇವಿನ ಎಲೆಯ ಪೌಡರ್ ಮಾತ್ರ ಮರಿಬೇಡಿ. ಬಿಲ್ವ ಪತ್ರೆಯ ಮರ ಸಿಕ್ಕಾಗ್ಲೆಲ್ಲ ಅದನ್ನ ಅಗಿಯೋದು ಮರಿಬೇಡಿ. ಮಾವಿನ ಎಳೆಯ ಎಲೆಗಳು ಇವನ್ನೆಲ್ಲ ಆಸ್ವಾದಿಸಿ. ಮುಂದೆ ನೀವೇ ರಿಸಲ್ಟ್ ಹೇಳ್ತೀರಿ. ಹಿಂದೆ ಸಾಲ ಮುಕ್ತ ಅಭಿಯಾನ ಮಾಡಿದ ಅಹೋರಾತ್ರ, ಇವಾಗ ಆರೋಗ್ಯ ಭರಿತ ಅಭಿಯಾನ ಮಾಡ್ತಾ ಇದೀನಿ, ಅನಾರೋಗ್ಯ ಮುಕ್ತ ಅಭಿಯಾನ. ಇದರಲ್ಲಿ ನಿಮಗೆ ರಿಸಲ್ಟ್ ತೋರಿಸಬೇಕು ಟೋಟಲ್ ಕರ್ನಾಟಕಕ್ಕೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅನೇಕ ಹಿರಿಯರು, ಡಾಕ್ಟರ್ಗಳು ಅವರೆಲ್ಲರ ರಿಸರ್ಚ್ ನೋಡಿಕೊಂಡು ಅವರೆಲ್ಲರ ಪಾದಾಭಿ ವಂದನೆ ಮಾಡುತ್ತಾ ಧನ್ಯವಾದ. ಅಹೋರಾತ್ರ.